ರಿಸೆಪ್ಷನ್ನಲ್ಲಿ ಖುಷಿ ಖುಷಿಯಾಗಿದ್ದ ವರ ಮುಹೂರ್ತ ಕೈ ಕೊಟ್ಬಿಟ್ಟಿದ್ದಾನೆ. ತಾಳಿ ಕಟ್ಟುವ ಶುಭ ವೇಳೆ ವರ ಮದುವೆ ಮನೆಯಿಂದ ಓಡಿ ಹೋಗ್ಬಿಟ್ಟಿದ್ದಾನೆ. ನಿನ್ನೆ ರಿಸೆಪ್ಷನ್ ಇತ್ತು. ರಿಸೆಪ್ಷನಲ್ಲಿ ಎಲ್ಲ ಚೆನ್ನಾಗೇ ಇತ್ತು. ಫೋಟೋಶೂಟು ಮಾಡಿಸ್ಕೊಂಡ್ರು, ಬಂದವರು ಕೊಟ್ಟಂಥ ಗಿಫ್ಟ್ಗಳನ್ನು ತಗೊಂಡ್ರು, ಸೆಕೆಂಡು ತಗೊಂಡ್ರು, ನಗ್ತಾ ಬಂದವ್ರನ್ನೆಲ್ಲ ಸ್ವಾಗತ ಮಾಡಿಕೊಂಡ್ರು. ಆದರೆ ವಧು ಮೇಲೇನೋ ಅನುಮಾನ ಬಂದು ಮದುವೆ ಮಂಟಪದಿಂದ ಹೊರ ನಡೆದು ಬಿಟ್ಟಿದ್ದಾನೆ. ದೇವನಹಳ್ಳಿಯ ಬಾಲೇಪುರ ಕಲ್ಯಾಣ ಮಂಟಪದಲ್ಲಿ ನಡೆದಿರುವ ಘಟನೆ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಪಟ್ಟಣದಲ್ಲಿ ಮದುವೆಯೊಂದು ನಿಂತು ಹೋಗಿದೆ, ಮುರಿದು ಬಿದ್ದಿದೆ. ರಿಸೆಪ್ಷನಲ್ಲಿ ಖುಷಿ ಖುಷಿಯಾಗಿದ್ದ ವರ ಮದುವೆ ಆಗಷ್ಟರಲ್ಲಿ ಮನಸ್ಸು ಬದಲಾಯಿತೋ, ಮೊದಲೇ ಸಂಕಲ್ಪ ಇತ್ತೋ, ಒಟ್ಟಾರೆ ಮದುವೆ ಆಗೋ ಟೈಮಲ್ಲಿ ನಿಜವಾಗ್ಲೂ ಗಾಯಬಾಗ್ಬಿಟ್ಟಿದ್ದಾನೆ. ವಿಚಾರ ಏನು ಕೇಳಿದ್ರೆ ಯುವತಿ ಮೇಲೆ, ಅಂದರೆ ಅವ್ನು ಮದುವೆ ಆಗ್ತಾ ಇದ್ದಂಥ ಹೆಣ್ಣಿನ ಮೇಲೆ ಸಂಶಯ ಇತ್ತು. ಮುಂಚಿನ ದಿವಸ ರಿಸೆಪ್ಷನ್ ಆಗೋವರೆಗೂ ಎಲ್ಲ ಸರಿ ಇತ್ತು. ಬಟ್ ಮದುವೆ ಆಗೋದ್ರೊಳಗಡೆ ಅದೇನು ಗಲಾಟೆ ಆಯಿತೋ ಅಥವಾ ವೈಮನಸ್ಸುಂಟಾಯಿತೋ, ಮೊದಲೇ ನಿಶ್ಚಿತ ಇತ್ತೋ, ಹೀಗೆ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತೋ, ಏನೋ ಗೊತ್ತಿಲ್ಲ. ಒಟ್ಟಾರೆ ಮದುವೆ ಮುಹೂರ್ತಕ್ಕೆ ಸಂದರ್ಭದಲ್ಲಿ ವರ ಇಲ್ಲ ಅಂತ ನೋಡಿ ಹೆಣ್ಣಿನ ಕಡೆಯವರು ಶಾಕ್ ಆಗಿಬಿಟ್ಟಿದ್ದಾರೆ ಮತ್ತು ಶಾಪ ಹಾಕಿದ್ದಾರೆ. ಏನು ಮದುವೆ ಮನೆಯವ್ರಿಗೆ ಬಂದು ಇಲ್ಲಿವರೆಗೂ ಬಂದು ಏಕಾಏಕಿ ಕಾಣಿಸ್ತಾ ಇಲ್ಲ, ನಮ್ಮ ಮನೆತನ ಹಾಳು ಮಾಡಿದ್ರು, ನಮ್ಮ ಮರ್ಯಾದೆ ಹಾಳು ಮಾಡಿದ್ರು ಅಂತ. ಆದರೆ ಹುಡುಗನಿಗೇನೋ ಹುಡುಗಿ ಮೇಲೆ ಅನುಮಾನ ಅಂತೆ. ಮದುವೆಗೆ ಮೊದಲೇ ಆ ಅನುಮಾನಗಳನ್ನು ಕ್ಲಿಯರ್ ಮಾಡ್ಕೊಂಡ್ಬಿಟ್ಟಿದ್ದರೆ ಒಂದು ಮದುವೆ ಸುಸೂತ್ರವಾಗಿ ಆಗ್ತಾ ಇತ್ತು. ಆದರೆ ಈಗ ಮದುವೆ ನಿಂತು ಹೋಗಿದೆ. ರಾಮಂಜಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಮಂಜಿ, ಏನು ಮದುವೆ ನಿಲ್ಲೋದಕ್ಕೆ ಕಾರಣ? ಅಂದರೆ ನಿನ್ನೆ ಖುಷಿಯಾಗಿದ್ದಂಥ ಹುಡುಗ ಇವತ್ತು ಏಕಾಏಕಿ ಬಿಟ್ಟು ಹೋಗ್ತಾರೆ ಅಂತಂದರೆ ಏನಿದು? ಎಸ್ ಪ್ರಣುಂತ್, ಏನಂದ್ರೆ ಈ ಒಂದು ಘಟನೆ ನಡೆದದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬಾಲೇಪುರ ಗ್ರಾಮದ ಬಳಿ ಇರುವಂತ ಒಂದು ಕಲ್ಯಾಣ ಮಂಟಪದಲ್ಲಿ. ಅಂತಂದ್ರೆ ಒಂದು ಹುಡುಗ ಮತ್ತೆ ಹುಡುಗಿ ಏನಂತಂದ್ರೆ ನಿನ್ನೆ ಒಂದು ರಿಸೆಪ್ಷನ್ ಮಾಡ್ಕೊಂಡ ನಂತರ ಏನಂತಂದ್ರೆ ಇವತ್ತು ಬೆಳಗ್ಗೆ ಏಕಾಏಕಿ ಹುಡುಗ ಏನಂತಂದ್ರೆ ಹುಡುಗಿ ಇಷ್ಟ ಇಲ್ಲ ಅಂತ ಹೇಳಿ ಏನು ಇನ್ನೇನು ತಕ್ಷಣ ತಾಳಿ ಕಟ್ಟಬೇಕು ಆ ಒಂದು ಸಂದರ್ಭದಲ್ಲಿ ಹಾರ ತೆಗೆದು ಕಲ್ಯಾಣ ಮಂಟಪದಿಂದ ಹೊರ ಏನೋ ಆಚೆ ಹೋಗಿದ್ದಾನೆ. ಈಗ ಸದ್ಯಕ್ಕೆ ಏನಂತಂದ್ರೆ ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಗೆ ಈ ಒಂದು ಪ್ರಕರಣ ಮೆಟ್ಲೇರಿದೆ. ಒಂದು ಏನಂದ್ರೆ ಇತ್ತೀಚೆಗೆ ಏನಂತಂದ್ರೆ ಹುಡುಗ ಮತ್ತು ಹುಡುಗಿ ಕಳೆದ ಒಂದು 3 ದಿನಗಳ ಹಿಂದೆ ಏನಂತಂದ್ರೆ ಅವರು ಜೀವನ ಹಿಂದೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ಏನೋ ಮಾತಾಡ್ಕೊಂಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಏನೋ ಹುಡುಗಿ ಏನಂತಂದ್ರೆ ಈ ಹಿಂದೆ ನಾನು ಏನೋ ಬೇರೆಯವ್ರನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಏನಂತಂದ್ರೆ ಈ ಒಂದು ಕಾರಣಕ್ಕೆ ಹುಡುಗ ಏನಂತಂದ್ರೆ ಈಗ ಹುಡುಗಿ ಇಷ್ಟ ಇಲ್ಲ ಅಂತೇಳಿ ಒಂದು ಮದುವೆಯನ್ನು ಕ್ಯಾನ್ಸಲ್ ಮಾಡ್ಕೊಂಡು ಹೊರ ಹೋಗಿರ್ಬೋದು ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ರಾಮಾಂಜಿ ಮಾಹಿತಿಗೆ.